ಗೊಸ್ಲಿ ಬಸವನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ಲಲ್ಲ. ಕಾಲು ಏನೋ ಆಗೈತೆ, ತಿರ್ಗಾ ನೀಲಿಗಾಗಿವೆ ಕರಗಾಗಿವೆ ಅಂತೇಳಿ. ಇಟ್ಟು ಹೊತ್ತಾದ್ರೂ ಬರ್ಲಿಲ್ವಲ್ಲ, ಯಾಕೆ? ಅಲ್ಲ ತಿರ್ಗಿ ಏನು ಹೇಳಿರೋ ಏನ್ ಕತೆನ. ಅಲ್ಲ ಒಂದಲ್ಲ ಅಂತೇಳಿ 2 ಕಾಲನು ತುಗ್ದೇವ್ರಿ. ಈಗ ಪ್ಲಾಸ್ಟಿಕ್ ಕಾಲನು ಹಂಗಾಗಿವಿ. ಅಲ್ಲ ಯಾಕೆ ಇವನಾತು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಫೋನ್ ಮಾಡಿ ಕೇಳನೆ ಗೊಸ್ಲಿನ, ಇವನ್ ಹೇಳ್ತಾಳೆ. ಅಯ್ಯೋ ಸುಮ್ಕಿರಿ, ಆ ಗೊಸ್ಲಿಗೆ ಫೋನ್ ಮಾಡಿದ್ರೆ ಕಯ್ಯ 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 ಅಂತಾಳೆ. ಮೊದ್ಲೇ ಇವನ್ ನೋಡಿದ್ಯಲ್ಲ, ಯಾವಾಗ್ಲೂ ಕಾಗ್ ಬಡ್ಕೊಂತಾನೆ ಇರ್ತಾಳೆ. ಅವಳಿಗೆ ಫೋನು ಮಾಡಬೇಡ, ಏನು ಮಾಡಬೇಡ, ಯಾವಾಗನ ಬರ್ಲಿ ಯಾವಾಗನ ಹೋಗ್ಲಿ, ನಮ್ಗೆ ಇವನಾಗ ಸುಮ್ಕಿರಿ, ನೀನಿರ್ವಾರ ಕಣೆ ನೀನು. ಸದ್ಯ ಆ ಗೊಸ್ಲಿ ಇಲ್ವಲ್ಲ, ಹೆಂಗ ಆರಾಮಾಗಿದೀವಲ್ಲ ಅಂತ ಅನ್ಕೊಂಬಲ್ಲ. ಗೊಸ್ಲಿಗೆ ಫೋನ್ ಮಾಡ್ತೀನಿ, ಏನು ಹೇಳಿರ್ ಕೇಳ್ತೀನಿ ಅಂತ ಹೇಳ್ತಾಳೆ. ಆ ಗೊಸ್ಲಿ ಇದ್ದಿದ್ರೆ ನಮ್ಮನ್ನ ಹಿಂಗೆ ಕುಕ್ಕಮಕ್ಕನ ಬಿಟ್ಕಿಡ್ತಿರ್ಲಿ. ಅಯ್ಯೋ ಸುಮ್ ಕುಕ್ಕರ್ಸ್ಕಾತ. ಅಂದ್ರೆ ನೀನ್ ಹೇಳೋದು ದಿಟ್ವೆ ಕಣೆ ಅಕ್ಕಯ್ಯ. ಆ ಗೊಸ್ಲಿ ಇದ್ದಿದ್ರೆ ಹಿಂಗೆಲ್ಲ ನಾವು ಒಂದು ಕ್ಷಣ ಪುರ್ಸತ್ತ ಕುಕ್ಕಮಕ್ ಬಿಡ್ತಿರ್ಲಿ. ಹಂಗೆ ಆ ಬದುಕ ಅಲ್ಲಿ ಬಿದ್ದೈತಿ, ಈ ಬದುಕಿಲ್ಲಿ ಬಿದ್ದೈತಿ ಅಂತ ವಟ 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 ಅಂತ ಕಪ್ಪಾಟ್ ಕೊಟ್ಕೊಂಡ ಹಂಗೆ ವಾಟ ಕೊಟ್ಟಾಳು. ಹೆಂಗ ಗೊಸ್ಲಿ ಇಲ್ಲದಕ್ಕೆ ರಪ್ಪ ಎಲ್ಲ ಬದುಕು ಮುಗಿಸಿ ಇಬ್ರು ಒಂದು ಕ್ಷಣ ಮಾತಾಡಕ್ಕೆ ಅಂತ ಕುಂತಿದ್ವಿ. ಅಯ್ಯೋ ಅದಿನ ಎಂತ ನಕ್ಷತ್ರದಾಗ ಉದ್ಲಿಲ್ಲ ಆ ಗೊಸ್ಲಿ. ಹೋಗಿ ಹೋಗಿ ನೋಡು, ನಮ್ಮಂತರಿಗೆ ಗಂಟು ಬಿದ್ದಾಳೆ ಅಂತ ಗಿಡಿಗೆದ್ದು ಗೊಸ್ಲಿ. ಅಯ್ಯೋ ಬಾ, ನಮ್ಮ ಮನೆ ಬರೋ ಚೆನ್ನಾಗಿದ್ದಿದ್ರೆ ಬಂದು ಈ ಗೊಸ್ಲಿ ಕೈಲಿ ಯಾಕೆ ತಗ್ಲಾಕಂತಿದ್ವಿ. 330 ಕಾಲ ಮಾಡಿದ್ರು ಆ ಬದುಕು ಅಲ್ಲಿ ಬಿದ್ದೈತಿ, ಈ ಬದುಕಿ ಇಲ್ಲಿ ಬಿದ್ದೈತೆ ಅಂತೇಳಿ ಯಾವಾಗಲೂ ಬಡ್ಕೊಂತಾನೆ ಇರ್ತಾಳೆ ಹಂಗೆ ಆ ಅಜ್ಜಿ. ಆ ಗೊಸ್ಲಿ ಇಲ್ದಾಗಲೇ ಮನೆ ನೆಮ್ಮದಿಯಾಗಿರೋದು. ಆ ಗೊಸ್ಲಿ ಇತ್ತು ಅಂದರೆ ರಾಮ 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 ವಟ 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 ಅಂತ ಬಡ್ಕೊಂತಾನೆ ಇರ್ತಾಳೆ. ನೀನು ಅಂತದ್ರಾಗೆ ಆ ಗೊಸ್ಲಿ ಫೋನ್ ಮಾಡ್ತೀನಿ, ಯಾಕಿನ್ನ ಬಂದಿಲ್ಲಿ ಕೇಳ್ತೀನಿ ಅಂತಾಳೆ. ಸುಮ್ಮ ಕುಕ್ಕರ್ಸ್ಕಾತ, ಇವತ್ತು ಬರ್ದಿದ್ರೇನು ನಾಳೆಗೆ ಇದ್ದು ಬರಲಿ. ನೀನಿರ್ವರ ಕಣೆ ನೀನು ಬಾತಾಗೆ. ಕಡೆ ಮಂಜಕಯ್ಯ, ನೀನು ಹೇಳೋದು ದಿಟ್ವೆಯ್ಯ. ಅಯ್ಯೋ ಅಲ್ಲ ನೋಡು, ನನ್ನ ಗಂಡನ ಮೇಲೆ ಆಗಲಿ ನಿನ್ನ ಗಂಡನ ಮೇಲೆ ಆಗಲಿ ಒಂದೀಟನ ಪಿರುತೆ ಐತೆ ಆ ಗೊಸ್ಲಿಗೆ. ಅದೇ ಚಿಕ್ಕ ಮಗ ಆ ಬಸವ ಅಂದರೆ ಪ್ರೇರಣೆನೇ ಬಿಡ್ತಾಳೆ ಹಂಗೆ. ಅವ್ನಿಗೆ ಏನನ್ನ ಈಟ್ ಹಾಕಿಲ್ಲ, ಹಂಗೆ ಓದ್ಕೊಂಡು ಆಸ್ಪತ್ರೆಗೆ ಓಡೋಗ್ತಿರ್ತಾಳೆ ಹಂಗೆ. ಅದು ನಮ್ಮ ಗಂಡುಗಳಿಗೆ ಏನಾದ್ರೂ ಏನು ಲೆಕ್ಕಕ್ಕೂ ಇಲ್ಲ ಬುಕ್ಕಕ್ಕೂ ಇಲ್ಲ. ಈ ಗೊಸ್ಲಿ ಏನು ಸಾಮಾನ್ಯದಳಲ್ಲ. ಅಯ್ಯ ಸುಮ್ಮನೆ ಗೊತ್ತಾಗ್ತೈತಿ. ಈಗ ಆ ಬಸ್ವಿಗೂ ಯಾವ್ದ ಎಂಥದನ್ನ ಒಂದು ತಂದು ಕೊಟ್ಟುತ್ತಾಳಲ್ಲ, ಆಗ ಅವಳು ಹೆಂಗೆ ಇಕ್ಕೇಳಿ ಬಿಡ್ತಾಳೆ ಅಂತ ನಾವು ನೋಡೋಣ ಸುಮ್ಕಿರು. ನಾವು ಈ ಪಾಟಿ ಎಲ್ಲ ಮಾಡಿರೂ ಹಂಗೆ ಯಾವಾಗಲೂ ಮಕ್ಕುಗಿತಿರ್ತಾಳೆ ನಮ್ಮಿಬ್ರು. ಈಗ ಚಿಕ್ಕ ಮಗನ ಪ್ರೀತಿಯಿಂದ ಸಾಕಿ ಸಲುವೆಯವಳಲ್ಲ, ಚಿಕ್ಕ ಮಗನ ಹೆಂಡತಿ ಗೊತ್ತಾಳಲ್ಲ, ಅದು ಹೆಂಗೆ ಅವಳನ್ನ ಪ್ರೀತಿಯಿಂದ ಸಲುತ್ತಾಳೆ ಎಂಬುದು ನಾವು ನೋಡೋಣ ಸುಮ್ಕಿರು. ಅಲ್ಲ ಕಣಿರುತ್ನಿ, ಅಲ್ಲ ನನಗೇನಯ್ಯ ಅವು ಯಾರ ಡಾಕ್ಟ್ರು ಸುಮ್ಮನೆ ಇವನೇನ ಆ ಕಾಯಿಲೆ ಈ ಕಾಯಿಲೆ ಅಂತೇಳಿ ಬಸ್ಸು ನಾವು ಕಾಲು ತೆಗ್ದೇನೆ ಅಂತ ಅನ್ನಿಸ್ತೈತಮ್ಮ. ಅಲ್ಲ ಅದು ಯಾಕೆ ಹಂಗೆ ನೀಲಿಗಾಗಕ್ಕೆ ಸಾಧ್ಯ? ಅದಲ್ಲನ ಈಗ ಕಾಲಾಗಿ ಇಸ ತುಂಬ್ಕೊಂಡೈತೆ ಅಂದರು. ಕಾಲಾಗಿ ಇಸ ತುಂಬ್ಕೊಂಡಿದ್ರೆ ರಕ್ತ ಎಲ್ಲ ಮ್ಯಾಕು ಕೆಳಕು ದೇಹದೊಳಗೆ ಆಡ್ತೈತಾನೆ. ಅಂಥದ್ರಾಗೆ ದೇಹಕ್ಕೆಲ್ಲ ಆಡ್ಬೇಕಾಗಿತ್ತಮ್ಮ. ಅಂಥದ್ರ ಬರೇ ಕಾಲಿಗೆ ಯಾಕೆ ಇಸ ತುಂಬ್ಕೊಳ್ತು? ನನಗೇನ ಡಾಕ್ಟ್ರು ಸರಿ ಇಲ್ಲ ಅಂತ ಕಾಣಿಸ್ತೈತೆ ಕಣಿರುತ್ನಿ. ಕಡೆ ಮಂಚಕಯ್ಯ, ನೀನು ಹೇಳೋದು ದಿಟ್ವೆಯ್ಯ. ನೀನು ಹೇಳ್ದಂಗೆ ಈಗ ಬರೋಗ್ತಾ ಇಸಾಗೈತೆ, ಅದಕ್ಕೆ ಕಾಲು ತೆಗೆದ್ವಿ, ಅದಕ್ಕೆ ಕಾಲೆಲ್ಲ ಕರ್ದಾಗೈತೆ ಅಂತ ಡಾಕ್ಟ್ರು ಹೇಳೋರೆ ಅಂತ ಗೊಸ್ಲಿ ಹೇಳಿಳು. ನೀನು ಹೇಳ್ದಂಗೆ ಕಾಲಿಗೆ ಮಾತ್ರ ಇಸ ಹೆಂಗೋತು, ಮೈಗೆಲ್ಲ ಯಾಪಿಸ್ಕೊಂಡಂಗೆ ಏನೋ ಎಡ್ವಟ್ಟಾಗೈತಿ. ಈ ಗೊಸ್ಲಿಗೆ ಆಗ್ಬೇಕಾಗಿದ್ದೆ ಸುಮ್ಕಿರು. ಹಂಗೆ ತಾಡ್ದಂಗೆ ಆಡ್ತಾಳೆ ಈ ಗೊಸ್ಲಿ. ಅಲ್ಲ ಕಣೆ ಇರುತ್ನಿ, ನಾವೇನ ಬಂದು ಬಿದ್ವಿ ಗೊಸ್ಲಿ ತಗೆ ಅಂದರೆ ಈಗ ಯಾರೇ ಈ ಬಸ್ವಿಗೆ ಹೆಣ್ಣು ಕೊಡ್ತಾರೆ? ಮೊದಲೇ 2 ಕಾಲಿಲ್ಲ, ಮೂಗು ಮುಷ್ಣಿ ಚೆನ್ನಾಗಿರೋರಿಗೆ ಹೆಣ್ಣು ಕೊಡೋದು ಕಷ್ಟ. ನಮ್ಮನ್ನೇನು ಮದುವೆ ಮಾಡ್ಕೋಬೇಕಾರೆ ಅಬ್ಬಬ್ಬಬ್ಬಬ್ಬ ಏನು ಬಾಯಕ್ಕೆ ತುಪ್ಪ ಸೋರಿಸಿದೆ ಈ ಗೊಸ್ಲಿ. ಇಂಥ ಗೊಸ್ಲಿ ಇನ್ನೆಲ್ಲೂ ಸಿಗಲ್ಲ. ಏಬೇ ನಮ್ಮ ಅತ್ತೆ ಎಂತಾಳಪ್ಪ ಎಂತಾಳು ಅನ್ಬೇಕು. ಆ ಪಾಟಿ ಏನು ಬಣ್ಣ ಹಚ್ಚಿದ್ದು ಬೆಣ್ಣೆ ಹಚ್ಚಿದ್ದು. ಅಯ್ಯೋ ಈಗ ನೋಡು ರಾಯ ಬೇಜಾರೆ ಹಂಗೆ ಈ ಗೊಸ್ಲಿ. ಅಲ್ಲ ನಾವೇನ ತಗ್ಲಕ್ಕೊಂಡಿವಿ ಅಂದರೆ ಈಗಿನ ಹೆಣ್ಣುಗಳು ಅದೇ ಹಂಗೂ ಮದುವೆ ಆದ್ರೂ 2 ದಿನನೂ ಇರೋಕ್ಕಿಲ್ಲ, ಕಿತ್ತಾಕಿ ಎದ್ದಾಳ್ತಾರೆ. ಕಡೆ ಮಂಚಕಯ್ಯ, ನೀನು ಹೇಳೋದು ದಿಟ್ವೆಯ್ಯ. ಅಲ್ಲ ಏನು ನಮ್ಮನ್ನು ಮದುವೆ ಮಾಡಕ್ಕೆ ಬೇಕಾರೆ ಯಾವ ಪಾಟಿ ಬಂಗಾಳಾಟ ಆಡಾಳು. ಅಲ್ಲ ನೀನ ಒಂದ್ಸಲ ನನಗೆ ಹಿಂಗೆ ನಮ್ಮ ಅತ್ತೆ ಅಂತಾನ ಎಲ್ಲನ ಮರೆಯಕ್ಕೆ ಬಂದು ಹೇಳಿದ್ರೆ ನಾನಂತೂ ಇನ್ನು ಮದುವೆ ಆಗ್ತಿರ್ಲಿಲ್ಲ. ಹೆಂಗ ಬೇರೆ ಕಡೆಗೆ ಹೋಗಿ ಸುಖವಾಗಿರ್ತಿದ್ದೆ. ನೀನು ಅಂತಾಳೆ ಒಂದ್ಸಲ ಹೇಳಕ್ಕೆ ಆಗ್ತಿರ್ಲಿಲ್ವೇ ನನಗೆ? ಈ ಗೊಸ್ಲಿಂತ ರಾಯ್ ಬಜಾರಿ ಅಂತಾನ ನಾನು ನೋಡಕ್ಕೆ ಬಂದಿದ್ದಲ್ಲ ಆವಾಗ. ಅಲ್ಲ ಕಣೆ ರುಕ್ಮಿ, ನಿನಗೆ ನಾನು ಹಂಗೆ ಹೊಳಿದಿದ್ದಿದ್ರೆ ನೀನು ಮದುವೆಯಾಗಿ ಇಲ್ಲಿಗೆ ಬರ್ತಿದ್ದೆ. ನಾನು ಒಬ್ಬಳೇ ಈ ಗೊಸ್ಲಿ ಕೈಲೇ ಸರಿಯಾಗಿ ಏರಿಕಿಸ್ಕೋಬೇಕಾಯ್ತು ಅಂದರೆ ಬೈಸ್ಕೋಬೇಕಾಗಿತ್ತು. ಹೆಂಗ ನನಗೂ ಬೇಜಾರಾಗ್ತಿತ್ತು. ಹೆಂಗ ಯಾವುದೋ ಒಂದು ಕುರಿ ನನ್ನ ಜೊತೆಗೆ ಬತ್ತೈತೆ ಅಂತೇಳಿ ನಾನು ಯಾತದು ಹೇಳಕ್ಕೆ ಹೋಗಲಿಲ್ಲ. ಈಗ ನಾನು ಹೇಳಿದ್ದಿದ್ರೆ ನೀನು ಮದುವೆ ಆಗ್ದಂಗೆ ಯಾರನ್ನ ಬೇರೆ ಮದುವೆ ಆಗ್ತಿದ್ದೆ.
ಆವಾಗ ನಾನು ಒಬ್ಳೇ ಇರ್ಬೇಕಾಗ್ತಿತ್ತು. ಈ ಮೊದಲೇ ಏನು ಸಿಗಲ್ಲ ಈ ಕಾಲದಾಗೆ. ಯಾರು ಮದುವೆ ಆಗ್ತಾರಳು ನನ್ನ ಮೈದನ್ನ? ನಾನು ಅದಕ್ಕೆ ಏನು ಹೇಳಲಿಲ್ಲ. ಇದೇನೇ ಮಂಜಕ್ಕಯ್ಯ ನೀನು ಇಂತಳಾಗಿದ್ಯಾ? ಅಲ್ಲ ನೀನು ಕೊಂಡೆದ್ರಿಗೆ ನನ್ನ ಜೀವನ ಹಾಳಾಗ್ತೈತೆ ಅಂತ ಗೊತ್ತಿದ್ರು ನನ್ನ ಜೀವನ ಹಾಳು ಮಾಡಕ್ಕೆ ಬಂದು ಸುಮ್ಕಿದೆಯಲ್ಲ. ಅಲ್ಲ ಒಂದು ಸೊಲ್ಲು ಹೇಳಿದ್ದಿದ್ರೆ ಈ ಕಾಸ್ಟ್ಲಿ ಇಂತಳು ಅಂತನ ನಾನು ಮದುವೆ ಆದಂಗೆ ಇರ್ತಿರ್ಲಿಲ್ವೇ? ನೀನಿರ್ವಾರ ಕಣೆ ಯಾಕ ಹೋಗ್ಲಿ ಬಿಡತೆಗೆ. ನನ್ನ ನಡೆ ಬರ ಇಲ್ಲಿ ಬರ್ದಿದ್ದಾಗ ಯಾರೇನು ಮಾಡೋಕ್ಕಾಗ್ತೈತಿ? ಈ ಕಾಸ್ಟ್ಲಿ ಇಂತಳು ಅಂತ ನನಗಿನ್ನ ಹೆಂಗೆ ಗೊತ್ತಿತ್ತೆ? ಅಯ್ಯೋ ಹೋಗ್ಲಿ ಬಿಡತ್ತ. ಹಣೆ ಬರಕ್ಕೆ ವಾಣಿ ಯಾರು ಹೇಳು? ನೀನು ಸುಮ್ಮನೆ ಪಾಪ. ನಾನು ಹೇಳೋದಲ್ವೇನೆ ಅಕ್ಕ ಅಂತೀನಿ. ಆ ಬ್ರಹ್ಮಾಂಬನು ನನ್ನ ಹಣೆ ಬರ ಇಲ್ಲಿ ಬರ್ದಿದ್ಮೇಲೆ ಯಾರ ಕೈಲಿ ತಪ್ಸಕ್ಕಾಗ್ತೈತಿ ಹೇಳು? ಈ ವೈನಾಗ್ಲಿ ನಾನೇ ಉಪ್ಪು ಹಾಕ್ಬೇಕು ಅಂತ ಬರ್ದಿತ್ತು ಅಂತ ಕಾಣ್ತೈತಿ. ಅದಕ್ಕೆ ಮದುವೆ ಆಗಿ ಬಂದಿದ್ದೀನಿ. ಇನ್ನೇನು ಮಾಡೋಕ್ಕಾಗ್ತೈತಿ? ಕಷ್ಟನೋ ಸುಖನೋ ಹಂಗೆ ನಡ್ಕೊಂಡು ಹೋಗ್ತಿರ್ಬೇಕು. ಹ್ಞೂ ಕಣೇ ರತ್ನಿ, ಬಂದಿದ್ದೆಲ್ಲ ಅನುಭವಿಸ್ಲೇಬೇಕು. ಈಗ ಅನಿವಾರ್ಯ ಇದ್ಕಿನ್ನ ರಾಯ್ ಬಜಾರಿ ಅಂತ ಅತ್ತೆ ಸಿಕ್ಕಿದ್ರಿ ಏನು ಮಾಡ್ತಿದ್ದೇಳು? ಅದಲ್ದಲೇನ ನಮ್ಮ ಗಂಡುಗಳು ಒಳ್ಳೆಯರು. ಈ ಕಾಸ್ಟ್ಲಿ ಅಂತಳನ ಆಗಲಿ ನಮ್ಮ ಗಂಡುಗಳು ಒಳ್ಳೆಯರಲ್ಲ. ಇನ್ನೇನು ಮಾಡೋಕ್ಕಾಗ್ತೈತಿ? ಹೆಂಗ ಕಾಲು ಬಂದಂಗೆ ಕತೆ ಎಂತೆಂಥದ್ದು ಕೊಡೆ ಹಿಡಿಬೇಕು ಅಷ್ಟೇ. ಏ ಮಂಜಕ್ಕಯ್ಯ, ಹೆಂಗು ಆ ಕ್ವಾಸ್ಲಿ ಇಲ್ಲ? ಆ ಕ್ವಾಸ್ಲಿ ಬರೋ ಹೊತ್ತಿಗೆ ಒಂದು 2 ಪಕಡನ ಹಾಕ್ಯಂತ ತಿಂಬಾನೆ. ಆ ಕ್ವಾಸ್ಲಿ ಬಂದರೆ ಬಡ್ಕೊಂತಾಳೆ. ಆ ಆಟ ಹಾಕ್ಯವ್ರಿ ಈಟ್ ಹಾಕ್ಯವ್ರಿ ಅಂತೇಳಿ ಬೈತಾಳೆ. ಏನನ್ನ ಸ್ಯಾನಕ್ಕೆ ಕಲ್ಸಿರೆ ಈ ಪಟಿನೇನೆ ಕಲ್ಸೋದು ಅಂತೇಳಿ ಬೈತಾಳೆ. ಒಂದು ಈಟ್ ಕಲ್ಸಿರೆ ಎಲ್ಲ ಮುಗ್ ಕುಕೊಂಡು ನನಗೂ ನಿನ್ಗೂ 1-2 ಬಿಡ್ತಾಳೆ. ಅವ ಕ್ವಾಸ್ಲಿ ಬರೋ ಹೊತ್ತಿಗೆ ಇಬ್ಬರು ಸೇರ್ಕೊಂಡು ಪಕಡ ಹಾಕ್ಯಂತ ತಿಂಬಾನೆ ಕಣೆ. ಯಾಕ ಮಂಜಕ್ಕಯ್ಯ? ಏ ರತ್ನಿ, ಯೋನಿ ಹೇಳ್ತಿದ್ಯಾ? ಆ ಕ್ವಾಸ್ಲಿಗೆ ನನಗೆ ಗೊತ್ತಾದ್ರೆ ನಮ್ಮನ್ನ ಎಣ್ಣೆ ಬಂಡ್ಲಕ್ಕೆ ಹಾಕಿ ಕೊರ್ದು ಬಿಡ್ತಾಳೆ. ಅಲ್ಲ, ಈಗ ಎಣ್ಣೆ ಬಂಡ್ಲಕ್ಕೆ ಎಣ್ಣೆ ಒಯ್ದು ಸುಡ್ತಾ ಇರುತ್ತೆ. ಅದನ್ನು ತಿರ್ಗಾ ಕ್ಯಾನ ಕೊಯ್ಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅನಿವಾರ್ಯ ಯೋನನ ನಾವು ಪಕಡ ತೇಲಿಸುವಾಗ ಬಂದರೆ ಆ ಬಾಂಡ್ಲಕ್ಕೆ ಹಾಕಿ ನಮ್ಮನ್ನೇ ತೇಲಿಸ್ಬಿಡ್ತಾಳೆ ಆ ಕ್ವಾಸ್ಲಿ. ಯಾವ ಪಕಡನೂ ಬೇಡ, ಬೋಂಡನೂ ಬೇಡ, ಬಜ್ಜಿನೂ ಬೇಡ, ಸುಮ್ಮ ಕೂರಿಸ್ಕೊಳ್ಳಿ. ನೀನಿರ್ವರ ನೀನು ನಿನ್ನ ನಾಲ್ಗೆ ಏನು ಈಟು ಒಟ್ಟು ಇಲ್ಲ, 7 ಮಾರದೈತೆ. ಬೋಂಡನೂ ಬೇಡ, ಬಜ್ಜಿನೂ ಬೇಡ, ಸುಮ್ಮ ಕೂರಿಸ್ಕ. ಮಂಜಕ್ಕೆ ಏನಾಗಲ್ಲ, ಸುಮ್ಕಿರತ್ತ. ನೀನಂತೂ ಎಡ್ಕೊಂಡು ಸಾಯ್ತೀಯಮ್ಮ ಹಂಗೆ. ಆ ಕ್ವಾಸ್ಲಿನ ಯೋಟ ತಿಬ್ಬತ್ತಾಳೆ ಏನು ಗೊತ್ತೇನ? ನಾನು ರಪ್ಪ 1-2 ಈರುಳ್ಳಿ ಹೆಚ್ಕೊಡ್ತೀನಿ. ಏನು ಈರುಳ್ಳಿ ಕಮ್ಮಿ ಆದ್ರೆ ಆಗ್ತೈತೆ, ಒಂದು ಕಡಲೆ ಟೇಚಾಗಿ ಹಾಕಿ ಬೋಂಡತೆ ಮಾಡ್ಕೊಂಡು ತಿಂಬನ್ ಬಾ. ಇವು ಒಯ್ಯರು ಇಲ್ಲ ಹೆಂಗನು ಇಬ್ಬರೇ ಇರೋದು ಆಗ ವಸ್ತಿಂತು ಎಲ್ಲ. ಆ ಕ್ವಾಸ್ಲಿ ಬರೋತಿ ತೊಳ್ದಿಕ್ಕಂಡು ಭಾರಿ ಯಾಕ ಏನೂ ಆಗಲ್ಲ ಬಾ. ನೀನು ಏನು ಹೆದರ್ಕೆ ಬೇಡ. ಬಿಗ್ಗೆಗೆ ಸಿಲ್ಕ ಹಾಕ್ಕೊಂಡು ಪಕಡ ಮಾಡ್ಕೊಂಬನ. ಹಂಗೂ ಏನಾನ ದಡಬಡ ಅನ್ಸಿರೆ ಕದನ ರಪ್ಪ ಎಲ್ಲನ ಮೂಲೆ ಕೀಕಿ ಏನೂ ಆಗಿಲ್ವೇನ ಅಮ್ಮಂಗೆ ಮನಿಕೊಂಡಿದ್ದಿ ಕಣತೆ. ಯಾಕಂದ್ರೆ ಇದು ಬಂದಿತ್ತು ಅಂತ ಏನೋ ಒಂದು ಹೇಳೋಣ. ನೀನಿರವಾರ ಕಣೆ ಮಂಜಕ್ಕೆ ಎದ್ರಕಂಡು ಸಾಯ್ತೀಯಮ್ಮ ಹಂಗೆ. ನಡಿ ಆ ಕ್ವಾಸ್ಲಿ ಬರೋದ್ರೊಳಗೆ ಒಂದೊಂದು ದಿವ್ಸ ಪಕಡ ಮಾಡ್ಕೊಂತಿಮ್ಮನ. ಆ ಕ್ವಾಸ್ಲಿ ಬಂದ್ಬಿಟ್ರೆ ಆಮೇಲೆ ಏನಿಲ್ಲ. ಅವಳಿದ್ದಾಗ ಏನಾನ ಮಾಡಿದ್ದು ನಮ್ಮನ್ನು ತಿಂಬಕ್ ಬಿಡ್ತಾಳೆ. ಎಲ್ಲ ಅವಳೇ ನೋವು ಕುರ್ಸ್ಕೊಂತಾರೆ. ನಡಿ ರಾಪ್ನೋಗಿ ಮಾಡ್ಕೊಂತಿಮ್ಮನ್ ನಡಿ. ಈ ರತ್ನಿ ಹೆಂಗೆ ಆದ್ರೂ ಭಯ ಆಗ್ತೈತ್ ಕಣೆ. ನೀನಿರ್ವರ ನೀನು ಅವು ಕ್ವಾಸ್ಲಿಗೆ ಕೈ ಸಿಗಾಕ್ಯಂಡ್ರಿ ಏನಿಲ್ಲ, ಹೇಳಿರು ಕೇಳಲ್ಲ. ಈಗೇನು ನೋಡಿ ರಾಪ್ನೋಗಿ 1-2 ಈರುಳ್ಳಿ ಹೆಚ್ಚು. ನಾನು ಹೋಗಿ ಆ ಎಮ್ಮಿಗೆ ಒಂದಿಟ್ಟ ಮೇವು ಹಾಕ್ಬತ್ತೀನಿ. ರಪ್ಪನ ಮಾಡ್ಕೊಂಡು ತಿಂಬಿಡೋಣ. ಹಂಗೆ ನಾನು ನಮ್ಮ ಗಂಡ್ಕೊಳ್ಗೆ ಒಂದೊಂದು ಇಷ್ಟು ಇರ್ಸೋಣ. ಅವರು ಏನೋ ಅನ್ನಲ್ಲ. ಈ ಕ್ವಾಸ್ಲಿ ಅಂತಾಳು ಅಂತ ಅವ್ರಿಗೂ ಗೊತ್ತಲ್ಲ. ಬಿಡತ್ತೆ ಅಸಟಿಗೆ ಮಾಡ್ಕೊಂಡು ತಿಂತಾರೆ ಅಂತಾರೆ. ಒಂದಿಷ್ಟು ಹೆಚ್ಚು ರಪ್ಪನ ಈರುಳ್ಳಿನ. ಆಮೇಲೆ ರಪ್ಪ ಹಚ್ಚುತ್ತೀನಿ ಅಂತ ಕೊಯ್ಕೊಂಡ್ಯ ಭಯವಾಗಿ ಹಚ್ಚು. ನಾನು ಹೋಗಿ ಎಮ್ಮಿಗೆ ಮೇವು ಹಾಕ್ಬೋತೀನಿ. ಮುಜಕಯ್ಯ ಹೆಂಗ ಮಾಡೋಣಂದಲ್ಲ. ನೀನು ನೋಡು ಆಗ ಈಗ ಅನ್ನುವಾಗ ರಪ್ಪ ಹಚ್ಚಿಕ್ತೀನಿ. ಒಡೋಗು ಬಡ ಒಡೋಗಿ ಎಮ್ಮಿಗೆ ಮೇವು ಹಾಕ್ಪ. ಒಂದಂಗೆ ಇದದು ಮುಗ್ಗಾಮು. ಆಮೇಲೆ ಬಾಣ್ಬೇಕೆ ಪರ ಅಂತ ಕೊಯ್ಯಿಗೆ ಬೇಡ, ಹುಳ ಆಗ್ತೈತವು. ಭಯವಾಗಿ ಹೋಗಿ ಕುಡ್ಲು ತಗೊಂಡೋಗಿ ಮೇವು ಹಾಕಿ ಬರೋಡೋಗಿ ಹೋಗಿ ರಪ್ಪ ಮಾಡ್ಕೊಂಡು ತಿಂಬನ. ಆ ಕ್ವಾಸ್ಲಿ ಬಂದ್ರೆ ಏನಿಲ್ಲ. ಹೋಗಿ ನಾನು ರಪ್ಪನ ಹಚ್ಚುತ್ತೀನಿ. ನಮ್ಮ ಕ್ವಾಸ್ಲಿ ಬರೋತ್ತಿಗೆ ಹೊಟ್ಟೆ ಬೇರಿಯ ಪಕಡ ತಿನ್ಬಿಡ್ಬೇಕು. ಆ ಕ್ವಾಸ್ಲಿ ಬಂದ್ರಿ ಹಾಳಾತಾಳು ನಮ್ಗೆ ಒಂದು ಕೊಡಲ್ಲ. ಅಕ್ಕೈ ಬರೋತ್ತಿಗೆ ಮಂಜಕ್ಕಯ್ಯ ಹೋಗಿ ರಪ್ಪ ಈರುಳ್ಳಿ ಎಲ್ಲ ಕೊಯ್ದಿಕ್ಕನ. ಯಾಕೋ ಮಂಜಕ್ಕಯ್ಯ ಹಂಗೆ ಒಂದಿಟ್ಟು ನುಗ್ಗೆ ಸೊಪ್ಪು ಕರಿಬೇವು ಸೊಪ್ಪು ಕಿತ್ಕಬ ಇತ್ಲಾಗೆ. ಕಣೆ ರತ್ನಿ ತಕ್ಕಂಬತ್ತೀನಿ. ಓಡೋಗಿ ರಪ್ಪ ಹಚ್ಚೋಗಿನ ಇಲ್ಲೇ ನಿಂತ್ಕೊಂಡು ಒಣ ಅಂತಾಳೆ. ಹೋಗಿ ಹಚ್ಚೋಗಿ ಕಿತ್ಕೊಂಬತ್ತೀನಿ ಹೋಗು. ಸರಿ ಅಕ್ಕ ಹೋಗ್ತೀನಿ. ನೀನು ಮರಿದಂಗೆ ಕಿತ್ಕೊಂಬ ರಪ್ಪಂಬ ಅಂದಂಗೆ. ಫ್ರೆಂಡ್ಸ್ ಅಂದಂಗೆ ನಾನು ಇವಾಗ ಪಕಡ ಮಾಡಕ್ಕೆ ಹೋಗ್ತೀನಿ. ನೀವು ಎಲ್ಲರೂ ತಿನ್ನಕ್ಕೆ ಬರ್ರಿ. ಸರಿ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.